ಪ್ಲಂಬಿಂಗ್ ಲೀಕೇಜ್ ಆಯ್ತು ಅಂತ ಬೆಂಕಿ ಯಾಕೆ ಸುಟ್ಟು ಹಾಕಿದ್ರು? ವಾಲ್ ಮೌಂಟೆಡ್ ಕಮೋಡ್ ಅಂದ್ರೆ ಏನು? ಇದು ಫ್ಲೋರ್ ಮೇಲೆ ಸಪೋರ್ಟ್ ಆಗಿಲ್ಲ, ಕಂಪ್ಲೀಟ್ ವೆಯ್ಟ್ ಎಲ್ಲ ವಾಲ್ ಮೇಲೆ ಸಪೋರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಇನ್ಸೈಡ್ ವಾಲ್ ಅಲ್ಲಿ ಕನ್ಸಿಲ್ ಟ್ಯಾಂಕ್ ನ ಫಿಕ್ಸ್ ಮಾಡಬೇಕಾಗುತ್ತೆ, ಸ್ಟ್ರಾಂಗ್ ಜಿ ಫ್ರೇಮ್ ನ ಯೂಸ್ ಮಾಡಬೇಕಾಗುತ್ತೆ, ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಪ್ಲಂಬಿಂಗ್ ಲೈನ್ ಕನೆಕ್ಷನ್. ಇನ್ಲೆಟ್ ಅಂಡ್ ಔಟ್ಲೆಟ್ ಪೈಪ್ ಪರ್ಫೆಕ್ಟ್ ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಸ್ಮಾಲ್ ಮಿಸ್ಟೇಕ್ ಆದ್ರೂ ಲೀಕೇಜ್ ಇಶ್ಯೂ ಮುಂದೆ ಬಂದೇ ಬರುತ್ತೆ. ಪ್ಲಂಬಿಂಗ್ ವರ್ಕ್ ಕರೆಕ್ಟ್ ಆಗಿದ್ರೆ ಫ್ಯೂಚರ್ ಅಲ್ಲಿ ಟೆನ್ಷನ್ ಜೀರೋ ಆಗಿರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಕೇರ್ಫುಲಿ ಹ್ಯಾಂಡಲ್ ಮಾಡಿ ಫಿಟ್ಟಿಂಗ್ ಮಾಡೋ ಟೈಮ್ ಅಲ್ಲಿ ಟೈಟ್ ಮಾಡಬೇಕಾದ್ರೆ ಓವರ್ ಟೈಟ್ ಆದ್ರೆ ಟ್ರ್ಯಾಕ್ ಆಗೋ ಸಾಧ್ಯತೆ ತುಂಬಾನೇ ಇರುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸಿಲಿಕಾನ್ ಸೀಲಿಂಗ್ ಪ್ರಾಪರ್ಲಿ ಯೂಸ್ ಮಾಡಬೇಕಾಗುತ್ತೆ, ವಾಟರ್ ಸೀಪೇಜ್ ಅವಾಯ್ಡ್ ಮಾಡೋದಕ್ಕೆ. ಟೆಸ್ಟಿಂಗ್ ಟೈಮ್ ಅಲ್ಲಿ ಫ್ಲಶ್ ಸ್ಮೂತ್ ಆಗಿ ಯೂಸ್ ಮಾಡಿದ್ರೆ ವಾಟರ್ ಪರ್ಫೆಕ್ಟ್ ಫ್ಲೋ ಆಗಿ ಅದು ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಮೂಮೆಂಟ್ ಆಗಿರುತ್ತೆ. ಕ್ವಾಲಿಟಿ ವರ್ಕ್ ಮಾಡಿದ್ರೆ ಬಾತ್ರೂಮ್ ಸ್ಮಾಲ್ ಆಗಿದ್ರು 5 ಸ್ಟಾರ್ ಹೋಟೆಲ್ ರೇಂಜ್ ಅಲ್ಲಿ ಇರುತ್ತೆ. ಇದರಿಂದ ಏನ್ ಬೆನಿಫಿಟ್ಸ್ ಅಂದ್ರೆ ಫ್ಲೋರ್ ಕ್ಲೀನ್ ಆಗಿರುತ್ತೆ, ಮಾಡರ್ನ್ ಲುಕ್ ಆಗಿರುತ್ತೆ, ಸ್ಪೇಸ್ ಸೇವಿಂಗ್ ಆಗಿರುತ್ತೆ, ಹೈಜೆನಿಕ್ ಮೇಂಟೆನೆನ್ಸ್ ಆಗಿರುತ್ತೆ. ಇದರಿಂದ ಕ್ಲೈಂಟ್ ಗೆ ಕ್ಲೀನ್ ಅಂಡ್ ಪ್ರೀಮಿಯಂ ಫಿನಿಶ್ ಕೊಡೋದು ನಮ್ಮ ಕೆಲಸ ಆಗಿರುತ್ತೆ. ವಾಲ್ ಮೌಂಟೆಡ್ ಕಮೋಡ್ ಫಿಟ್ಟಿಂಗ್ ಸಿಂಪಲ್ ಅನ್ಸುತ್ತೆ, ಬಟ್ ಕರೆಕ್ಟ್ ಮೆಥಡ್ ಅಲ್ಲಿ ಇಲ್ಲ ಅಂದ್ರೆ ಫ್ಯೂಚರ್ ಅಲ್ಲಿ ಲೀಕೇಜ್ ಆಗುತ್ತೆ. ಇದೇ ರೀತಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ವಿಡಿಯೋಗಾಗಿ ನಮ್ಮ ಅಕೌಂಟ್ ನ ಫಾಲೋ ಮಾಡಿ, ಇನ್ನು ಹೆಚ್ಚಾಗಿ ಕನ್ಸ್ಟ್ರಕ್ಷನ್ ಬಗ್ಗೆ ತಿಳ್ಕೊಳ್ಳಿ.